ನಮ್ಮ ಎಲೆಕ್ಟ್ರಿಕಲ್ ಬಗ್ಗೆ ತಿಳಿಸಿಕೊಳ್ಳುವುದೇನೆಂದರೆ, ನಾವು ಇವಾಗಿನ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೇವೆ. ಬಂದು ಇವಾಗ ಹೊಸದಾಗಿ ಎಲ್ಲ ಮಾಡಿ ಕ್ಲಿಯರ್ ಮಾಡಿ ಎಲೆಕ್ಟ್ರಿಕಲ್ನ ಕಂಪ್ಲೀಟ್ ಮಾಡಿ ಮುಗಿಸಿದ ನಂತರ ಈ ಥರ ಇದೆ. ಎಲೆಕ್ಟ್ರಿಕಲ್ ಅನ್ನುವುದು ಒಂದು ಕಲೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಷ್ಟು ಈಸಿಯಾಗಿ. ನಾವು ನೋಡ್ಕೊಂಡು ಮಾಡ್ಕೊಂಡು ಕಷ್ಟಪಟ್ಟು ಮಾಡಿರೋದಕ್ಕೆ ಫಲಿತಾಂಶ ಈ ಥರ ಇದೆ ನೋಡಿ. ನಮ್ಮ ಹುಡುಗ ಸುಮ್ಮನೆ ಸ್ವಿಚ್ ಪ್ಲೇಟ್ ತಿರ್ಗಿಸ್ಕೊಂಡು ಕುತ್ಕೊಂಡವನೆ. ಅವನಿಗೋಸ್ಕರ ಎಲ್ಲ ನೋಡ್ಕೊಂಡು ಆನ್ ಮಾಡಿ ಲೈಟ್ಸು ಎಲ್ಲ ಫೈನಲ್ ಮಾಡಿ ಇಟ್ಕೊಂಡು ಎಲ್ಲ ಪ್ರತಿಯೊಂದು ರೂಮಿನಲ್ಲೂ ಎಲ್ಲ ರೆಡಿ ಮಾಡಿ ಆನ್ ಮಾಡಿದ್ದೀವಿ. ಈ ಥರ ಬಂದಿದೆ ನೋಡಿ. ಒಳಗಡೆ ಪ್ರೊಫೈಲ್ ಲೈಟ್ ಯಾವ ಥರ ಇದೆ. ಬಾತ್ರೂಮು, ಮಿರರ್ ಲೈಟು, ಮಿರರಿಗೆ ಪ್ರೊಫೈಲ್ ಲೈಟು. ಈ ಕಡೆ ಬಂದರೆ ಹಾಲು ಫಸ್ಟ್ ಫ್ಲೋರಲ್ಲಿ. ಇದು ಬಾಲ್ಕನಿಲಿ ಹೊರಗಡೆ ಲೈಟ್ಗಳು. ಇದು ರೂಮು, ಇನ್ನೊಂದು ರೂಮು ನೋಡಿ ಹಿಂಗಿದೆ. ಈ ಕಡೆ ವಾರ್ಡ್ರೋಬಲ್ಲಿ ಪ್ರೊಫೈಲ್ ಲೈಟು. ಇದು ಮೇಲುಗಡೆ ಹೋಗೋದಕ್ಕೆ ನೋಡಿ. ಸ್ಟೇರ್ ಕೇಸ್ ಲೈಟ್ಸು ಹೆಂಗಿದ್ದಾವೆ. ಅಪ್ಸ್ಟೇರ್ ಆಗ್ತಿದ್ದಂಗೆ ಮೇಲುಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವಾಲ್ ಬೋರ್ಡಿಗೆಲ್ಲ ರೆಡಿಯಾಗಿದೆ. ಡೈನಿಂಗ್ ರೂಮ್, ಮಿರರ್ ಲೈಟ್ಸ್ ನೋಡಿ ಹೆಂಗಿದ್ದಾವೆ. ಪ್ರೊಫೈಲ್ ಲೈಟು, ವಾರ್ಡ್ರೋಬಲ್ಲಿ ಪ್ರೊಫೈಲ್ ಲೈಟ್ ನೋಡಿ ಯಾವ ಥರ ಇದೆ. ಬಾತ್ರೂಮ್ನಲ್ಲಿ ನೋಡಿ, ಬಾತ್ರೂಮ್ ಹೆಂಗೆ ಕಟ್ಸಿದ್ದಾರೆ ನೋಡಿ. ಬಾಲ್ಕನಿ ನೋಡಿ. ವ್ಯೂ ನೋಡಿದ್ರೆ ಏರ್ಪೋರ್ಟ್ ಈ ಕಡೆ ನೋಡ್ರಿ ರೋಡು. ಇದನ್ನು ಮಾಡೋದಕ್ಕೆ 4 ವರ್ಷದಿಂದ ತೊಗೊಂಡಿದ್ದೀವಿ. 4 ವರ್ಷದಿಂದ ಮಾಡಿಸಿದ್ದಾರೆ. ಅವರು ಹತ್ರನೂ ದುಡ್ಡಿರಲಿಲ್ಲ ಅಂತ ಹೇಳಿ 4 ವರ್ಷದಿಂದ ಮಾಡಿ ಕ್ಲಿಯರ್ ಮಾಡೋದಕ್ಕೆ ಇವತ್ತು ಈ ಥರ ಫಲಿತಾಂಶ ಸಿಕ್ಕಿದೆ ನೋಡಿ. ಹೊರಗಡೆಯಿಂದ ವ್ಯೂ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಇದು ಇನ್ನೂ ಒಂದು ಫ್ಲೋರ್ ಇದೆ ನೋಡಿ. ಹತ್ತೋದಕ್ಕೆ ಲೈಟ್ಸ್ ಆನ್ ಮಾಡ್ಕೊಂಡು ಹೋಗಬೇಕು. ಹೊರಗಡೆ ನೋಡಿದರೆ ಹೊಲ ಗದ್ದೆ ಎಲ್ಲ ಇದೆ. ಈ ಕಡೆ ನೋಡಿದ್ರೆ ಏರ್ಪೋರ್ಟು. ಸುತ್ತಮುತ್ತ ಮೈಲ್ನಹಳ್ಳಿ ಅಂತ ಹೇಳ್ಬಿಟ್ಟು ಊರಿದು. ಹೊರಗಡೆ ಲೈಟ್ಸು ಫುಲ್ ಟಾಪಲ್ಲಿ ಹಿಂಗಿದೆ ನೋಡಿ. ಒಂದು ವಾಲಲ್ಲೂ ಲೈಟ್ಸು. ಇದು ರೂಮು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿತ್ತು ಆದ್ರೂ ನಮ್ಮ